ಒಂದು ಅಡಿ ಹೆಚ್ಚು ಕಡಿಮೆ ಇರುತ್ತೆ ಅಂದ್ರೆ ಅದೇ ನಾವು ಫೋನ್ ಬಿಟ್ಕೊಂಡಿದ್ರಿ ಅವ್ರಕ ನಮ್ಗೆ ಹೋಗಕ್ಕೆ ಇರಲಿ ಏನು ತೊಂದರೆ ಒಂದು ಅರ್ಧ ಅಡಿ ಆ ಕಡೆ ಹೋಗ್ಬೋದು ಅರ್ಧ ಅಡಿ ಈ ಕಡೆ ಹೋಗ್ಬೋದು ಅಷ್ಟೇ. ಅದರ ಬಗ್ಗೆ ಆಲೋಚನೆ ನಮ್ಗೆ ಅದು ಬೇಕಾಗಿಲ್ಲ. ನಮ್ದು ಈ 30 40 ಏನಿದು ನಾವೇ ಮೂರ್ಗಡೆಗೆ ಜಾಗ ಮಾಡಿದ್ದೀವಿ. ಏನು ಇದು ನಮ್ದಲ್ವ ಜಾಗದ್ದು ಆ ಕಲ್ಲಿಂದ ನೋಡ ಆ ಕಲ್ಲಿಂದ ಆ ಕಲ್ಲೂರು ನಮ್ಗೆ 30 ಅವ್ರು ಯಾರನ್ನೇ ಏನಾರ ಬಳಸ್ಕೊಂಡು ನಮ್ಗೆ ಬೇಕಾಗಿಲ್ಲ. ಇದಾಗಿ ತೆಗಿತೀರಿ ಅದು ಡ್ರೈನೇಜ್ ಚರಂಡಿ ಇದ್ದಿತ್ತು ಫೋನ್ ಮಾಡಕ್ಕ ಮಣ್ಣು ಹಾಕಿದ್ವಿ ದಾರಿ ಮಾಡ್ತೀವಿ. ದಾರಿ ಮೆಟೀರಿಯಲ್ ಬರೋ ದಾರಿ ಮಾಡ್ತೀವಿ. ಇಲ್ಲಿಂದಲ್ವಾ ನಮ್ದು ಈ ಕಲ್ಲಿಂದ ಇಲ್ಲಿಂದಲ್ವಾ ಚರಂಡಿ ಎಲ್ಲ ಈ ಚರಂಡಿ ಈ ಕಲ್ಲು ಇರ್ತಲ್ಲ ಇಲ್ಲೂ ಕಂಪ್ಲೀಟ್ ಆಗಿ ಸ್ವಲ್ಪ ಮಣ್ಣು ಹೊಡ್ಕೊಳ್ರಿ ಇದ್ರ ಲೆವೆಲಿಗೆ ಮಣ್ಣು ಹೊಡ್ಕೊಳ್ರಿ ತಗ್ಗು ಬಿಟ್ಕೊಬೇಡ್ರಿ. ಅರ್ಥ ಆಯ್ತಾ? ನಮ್ಮಿಂದ ನಾವೇನೇ ತಗ್ಗು ಮಾಡ್ಕೊಂಡು ಅದೇ ಹೈಟ್ ಮಾಡ್ತೀರಿ. ನಾನು ಹೇಳೋದನ್ನ ಕ್ಲೀನಾಗಿ ಕೇಳಬೇಕು. ಸುಮ್ಮನೆ ನೀನು ಹೇಳೋದು ನಾನು ಕೇಳೋದು, ನಾನು ಹೇಳೋದು ನೀನು ಕೇಳೋದು. ಸರಿ ಬನ್ನಿ ಹೇಳ್ತೀನಿ. ಇಲ್ಲಿ ಏನಾದರೂ ನಾವು ಈ ತಗ್ಗನ್ನ ಬಿಟ್ಕೊಂಡ್ರೆ, ಈ ಆಳವನ್ನ ಬಿಟ್ಕೊಂಡ್ರೆ ನಮ್ಗೆ ಏನಾಗತ್ತಂದ್ರೆ ಇಲ್ಲಿ ಏನು ಮಾಡಿದ್ರೆ ಕೆಲಸ ಆಗಲ್ಲ. ಎಷ್ಟು ವರ್ಷ ಆದ್ರೆ ಹಂಗೆ ನಿಂತ್ಕೊಳ್ಳುತ್ತೆ, ಒಂದು ಮನೆ ಕಟ್ಟಕ್ಕಾಗಲ್ಲ. ಅಕಸ್ಮಾತ್ ಇಲ್ಲೂ ಹಂಗೆ ಬಿಟ್ಕೊಂಡ್ವಿ ಇದೇನಾಗತ್ತೆ ಅಂತಂದ್ರೆ ಸುಮ್ಮನೆ ಒಬ್ರಿಗೊಬ್ರು ಗಲಾಟೆಗಳು. ಇಲ್ಲಿ ಏನಾರ ಮಾಡಕ್ ಬಂದ್ರೆ ಒಂದ್ ಏನಾರ ಗಲಾಟೆ ಹಂಗೆ ಆಗ್ತದೆ. ಅರ್ಥ ಆಯ್ತು ಹೇಳೋದು? ನೀನ್ ಏನೇನು ಮಾಡಕ್ ಹೋಗ್ಬೇಡ. ಏನು ಮಾಡೋದು? ಸುಮ್ಮನೆ ಮಣ್ಣು ಹಾಕಿದ್ರ ಲೆವೆಲ್ ಹಿಂಗೆ ಐತ ಈ ವಾಟಕ್ಕ ಇದ್ರ ಲೆವೆಲ್ಗಮ್ಮ ಅಲ್ಲಿ ಗಂಟನು ನಿನ್ನ ಸೈಟ್ ಎಲ್ಲಿ ಇದೆ ಅಲ್ಲಿವರೆಗೂ ಅಂತ ಹೇಳೋದು. ನಿನ್ನ ಚರಂಡಿ ಬಿಟ್ಟು ನಿನ್ನ ಸೈಟ್ಗೆ ಚರಂಡಿ ಬಿಟ್ಟು ಅಲ್ಲಿಗೆ ಇದೆಲ್ಲ ಎತ್ತುಬಿಟ್ಟು ಇದು ಕರೆಕ್ಟಾಗಿ ನಾನು ಲೆವೆಲ್ ಮಾಡಿ. ಅರ್ಥ ಆಯ್ತಾ? ನನಗೆ ಚರಂಡಿಗೆ ಹಾಕು ಅಂತ ಹೇಳಲ್ಲ ನಾನು. ಚರಂಡಿ ಬಿಟ್ಟು ಚರಂಡಿಯಿಂದ ಈ ಕಡೆಗೆ ನಮ್ಮ ಜಾಗ ಏನು ಬರುತ್ತೋ ಆ ಜಾಗದಲ್ಲಿ ಫಿಲ್ ಮಾಡಿ ಅಲ್ಲಿ ನೀರು ಹಾಕಿದ್ರೆ ಆ ಕಡೆ ಹೋಗಿ ಮಾಡಕ್ಕೇನೆ. ಒಂದು ಎರಡನೇದು ಆ ಮೂಲೆಯಲ್ಲಿ ಎಲ್ಲ ಎತ್ತರ ಮಾಡಿದೆಯಲ್ಲ, ಇಲ್ಲಿ ನೀರು ಹಾಕಿ ಅಲ್ಲಿ ಹೋಗಿ ಮಾಡಿ ಸ್ವಲ್ಪ ಡೌನ್ ಮಾಡ. ಅಲ್ಲಿ ಮಣ್ಣು ತೆಗಿ ಫಸ್ಟ್. ಅದನ್ನ ಅರ್ಥ ಆಯ್ತು. ಆ ಮಣ್ಣು ತೆಗಿ, ಆ ಮಣ್ಣು ತೆಗಿ. ಅಲ್ಲೇ ಕುಡಿಸ್ಲಾಕೋ ಭಾಳ ನೆಮ್ಮದಿಗಿರ್ತೀನಿ. ನಾಳೆ ಹಾಕ್ತೀನಿ. ಅರ್ಥ ಆಯ್ತು ಹೇಳೋದು? ಅದು ಫಸ್ಟ್ ಆ ಮಣ್ಣು ತೆಗಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಆ ಮಣ್ಣು ತೆಗಿಯೋವರೆಗೂ ನೀನು ಯಾವ ದೇವರಿಗನ್ನ ಹೋಗು, ಎಲ್ಲೆನ್ನ ಹೋಗು, ನಿನ್ನ ಪ್ರಯತ್ನ ದೇವರೇ ಇಲ್ಲ, ಅಷ್ಟು ದೇವ್ರಿಗೆ ಹೋಗ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ ನಾನು ಹೇಳೋದು? ಇದೇನು ಕಣ್ ಕಟ್ ಮಾಡೋದಲ್ಲ, ನಿನಗೆ ಕುತ್ತಿಗಿಸ್ಗದಲ್ಲ, ನಿನಗೇನು ನಾನು ಏನು ಮಾಡ್ತಿಲ್ಲ ನಿನಗೇನು. ಹೌದ್ರಾ? ಅರ್ಥ ಆಯ್ತಾ? ನೀವು ನೋಡಿ ಟೆಸ್ಟ್ ಮಾಡಿ, ನಿಮ್ಮ ನೀವು ಟೆಸ್ಟ್ ಮಾಡ್ಬೇಕು. ನಾಳೆನೇ ಮಾಡ್ತೀನಿ ಸರ್. ಇದು ಹಿಂಗಿಟ್ಟು ವಾಟ ಅಲ್ಲಿ ಮಣ್ಣೆತ್ತೀನಿ, ಇದು ವಾಟ ಮಾಡ್ತೀನಿ, ಚರಂಡಿ ಮಾಡ್ಬಿಡ್ತೀನಿ. ಈಗ ನಿಮ್ಮ ಸೈಟ್ನಲ್ಲಿ ನೀವೇ ಟೆಸ್ಟ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಯ್ತಾ? ಅದು ಪೂರ್ತಿ ಏನು ಗೊತ್ತಾ, ಒಂದು ಅಡಿ ಪೂರ್ತಿ ಆ ಮಣ್ಣೆಲ್ಲ ಕಂಪ್ಲೀಟ್ ಇದೆಯಲ್ಲ, ಆ ಕಡೆಯಿಂದ ಹೋಗಿ ನೀರು ಆ ಕಡೆ ಹೋಗೋದು, ಈ ಕಡೆಯಿಂದ ಈ ಕಡೆ ನೀರು ಹೋಗೋದು. ಒಟ್ಟು ನೀರು ಆ ಕಡೆ ಪೂರ್ತಿ ಮಣ್ಣು ತೆಗೆದುಬಿಟ್ಟು ಅಲ್ಲಿ ಹಾಕೊಂಬಿಡಿ. ಇಲ್ಲಿ ಎತ್ತರ ಮಾಡ್ಕೊಂಬಿಡಿ. ಸರಿನಾ? ಎತ್ತರ ಮಾಡ್ಕೊಂಬಿಡಿ. ನಿಮ್ಗೆ ನೀವೇ ಟೆಸ್ಟ್ ಮಾಡ್ಕೊಳ್ಳಿ. ಈ ಮಣ್ಣೆಲ್ಲ ಅಲ್ಲಿ ಹೋಗ್ಬೇಕು. ಸೈಟು ಚೆನ್ನಾಗಿದೆ, ಪರವಾಗಿಲ್ಲ, ಏನು ತೊಂದರೆ ಏನಾಗಲ್ಲ. ನೀವು ಓಡಾಡೋ ದಾರಿಯಲ್ಲಿ ಮಾಡ್ಕೋಬೇಕಂದ್ರೆ ಇಲ್ಲಿ ಕಾಂಪೌಂಡ್ ಮಾಡ್ಕೊಂಡು ಅರ್ಧದಿಂದ ಈ ಕಡೆಗೆ ಎಲ್ಲನ ಓಡಾಡಿ, ತೊಂದರೆ ಏನಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಅರ್ಧದಿಂದ ಆ ಕಡೆ ಓಡಾಡಿದ್ರೆ ಏನಾಗುತ್ತೆ? ಅರ್ಥ ಆಯ್ತು ಹೇಳೋದು? ಇಲ್ಲಿ ನಾವು ಟೋಟಲ್ ಸೈಟ್ನಲ್ಲಿ ಅರ್ಧದಿಂದ ಆ ಕಡೆ ಓಡಾಡಿದ್ರೆ ಗಂಡು ಮಕ್ಕಳು ಆರೋಗ್ಯ ಅಥವಾ ಅಕಾಲ ಮರಣ ಆಗಂತ ಸಾಧ್ಯತೆ ಇರುತ್ತೆ. ಅರ್ಥ ಆಯ್ತು ಹೇಳೋದು? ಅರ್ಧದಿಂದ ಈ ಕಡೆ ಓಡಾಡಿ ಭಾಳ ಅನುಕೂಲವಾಗಿರುತ್ತೆ. ಇದ್ಯಾರ್ದು? ಇದು ಅದು ಬೇರೆ ನಾನೇ ಪುಸ್ತಕ ತಂದಿ ಸರ್. ಈ ಕಲ್ಲು ಈ ಕಡೆಗೆಲ್ಲ ಇದಾವಲ್ಲ, ಆ ಕಡೆ ಈ ಕಲ್ಲು ಲಾಸ್ಟ್ ಅದು ಆ ಕಡೆ ಜಾಗ ಖಾಲಿ ಹೋಗ್ಕೊಂತೀರಿ, ಏನು ತೊಂದರೆ ಇಲ್ಲ. ಈ ಕಲ್ಲಿಂದ ನೋಡ್ರಿ, ಈ ಕಲ್ಲು ಈ ಕಡೆಗೆ ಅವಾಗ ಹಾಕೊಂಡ್ರು ನೀವೊಂದು ಗುಡಿಸ್ಲು ಹಾಕಬೇಕಂದ್ರೂ ದುಡ್ಡು ಆಗಲ್ಲ, ದುಡ್ಡು ಸಿಗೋದೇ ಇಲ್ಲ ನಿಮ್ಗೆ. ನೆನ್ಪಿಟ್ಕೊಳ್ಳಿ. ಅವರು ಈ ಕಲ್ಲು ಅಲ್ಲ, ಒಪ್ಕೊಳ್ತೀರಿ, ನಮ್ಮದು ಅಂತ ಹಾಕೊಂಡಾಗ ನಾವು ಹೇಳೋದು ಈ ಕಡೆಗೆ ತೆಗೆದು ಆ ಮೂಲೆ ಹಾಕಿ. ಅರ್ಥ ಆಯ್ತಾ? ಎಲ್ಲ ತರ ಕಲ್ಲು ಹಾಕ್ತೀವಿ. ಆ ಕಡೆ ಆ ಕಡೆ ಸರಿನಾ? ಈ ಕಡೆಗೆ ತೆಗೆದು ಆ ಕಡೆ ನೋಡಮ್ಮ, ಕಲ್ಲಿಂದ ಈ ಕಲ್ಲುಗಳೆಲ್ಲ ತೆಗೆದು ಆ ಕಡೆ ನಿಮ್ದು ಇದು ಬೇಕಾದ್ರೆ ಚರಂಡಿ ಆ ಮಣ್ಣೆಲ್ಲ ಇದೆಯಲ್ಲ, ಎಲ್ಲ ಈ ಕಡೆ
ಎಲ್ಲದಕ್ಕಿಂತ ಅರ್ಧ ಡೌನ್ ಮಾಡೋದು, ಎಲ್ಲ ನೀರು ತಲೆ ಕೆಡ್ಸ್ಕೊಬೇಡಿ. ಮತ್ತೊಂದು, ನೀವೀಗ ಇಲ್ಲಿ ನಾವು ಮಣ್ಣು ಹಾಕೊಳ್ತೀವಲ್ವ, ನಾವು ಮಣ್ಣು ಹಾಕೊಳ್ತೀವಿ, ಸ್ವಲ್ಪ ಹತ್ರ ಒಂದು ಅಡಿ ಜಾಸ್ತಿ ಹಾಕೊಳ್ಳಿ, ನಡೆಯುತ್ತೆ. ಇಲ್ಲೊಂದು 3 ಅಡಿ, ಇಲ್ಲೊಂದು 3 ಅಡಿ ಬಿಡ, ಇಲ್ಲೊಂದು 2 ಅಡಿ ಬಿಟ್ಟು, ಅಲ್ಲೊಂದು 2 ಅಡಿ ಬಿಟ್ಟು, ಒಂದು ಸಣ್ಣದಾಗಿ ನೀವು ಏನು ದೊಡ್ಡದಾಗಿ ಮನೆ ಕಟ್ಟೋದು ಬೇಡ, ಇಲ್ಲೇ ಹಾಕ್ಲಿ ಬಿಟ್ಟು ಹಂಗಿದ್ರೆ ಹಾಕೊಳ್ಳಿ, ಏನೇನು ತೊಂದರೆ ಇಲ್ಲ, ತಲೆ ಕೆಡ್ಸ್ಕೊಬೇಕು. ಹಾಕ್ತೀನಿ. ಪೂರ್ವಾಭಿಮುಖವಾಗಿ ಅಂದ್ರೆ ಗೊತ್ತಾಗುತ್ತಾ, ಈ ಕಡೆಗೆ ಬಾಕ್ಲು ಹೊಸ ನೀರು ಬೀಳಂಗೆ, ಆ ಕಡೆ ನೀರು ಈ ಕಡೆ ಬೀಳಂಗೆ. ಅರ್ಥಾದ್ರ ಈ ಕಡೆ ಪಶ್ಚಿಮದಲ್ಲಿ ನೀವು ಆ ಕಡೆಯಿಂದ ಬಂದ್ಮೇಲೆ ಈ ಕಡೆ ಒಂದು ಡೋರ್ ತಗೋಬೋದು, ತೊಂದ್ರೆ ಏನಿಲ್ಲ. ಹಿಂಗ್ ಬಗ್ಸೋದು, ಆ ಕಡೆ ಮುಗಿಸಿ ನೀವು ಗುರುತು ಹಾಕೊಳ್ಳಿ. ಹಿಂಗೆ ಬಾಕ್ಲಿಕ್ಕೆ ಹಾ, ವಾಟ ಹಿಂಗಿರ್ಬೇಕು, ನೀರು ಆ ಕಡೆ ಬಿಡ್ಬೇಕು. ಈ ಕಡೆ ಬರ್ಲಿ ಡೋರ್ ಬೇಕಾದ್ರೆ ತೊಂದ್ರೆ ಏನಿಲ್ಲ. ನೀವು ಹಾಕ್ಬೇಕಾದ್ರೆ ನನಗೊಂದು ಪ್ಲಾನ್, ನನಗೆ ನೀವು ಹಾಕ್ತಿರಲ್ಲ ಹಂಗೆ ಗುರುತು ಹಾಕೊಳ್ಬೇಕಾದ್ರೆ ಕಳಿಸಿ ನನಗೆ. ಒಂದು ನೀವು ಮನೆ ಕಟ್ಕೊಳಕ್ಕೆ ಬಿಡು, ಆಂಗಲ್ ಎಲ್ಲವೇ ಆಂಗಲ್ ಟೈಪ್ ಹಾಕಿ ಶೀಟ್ ಹಾಕೊಂಬಿಡಿ, ಸೀಟ್ ಹಾಕ್ಬಿಡ್ತೀನಿ. ಶೀಟ್ ಹಾಕ್ಬೇಡಿ, ತುಂಬಾ ನೀವು ಶೀಟ್ ಹಾಕಿದ್ರೆ ಒಂದು ಪ್ಲಾನ್ ಕಳಿಸ್ತೀನಿ ನಾನು. ಅರ್ಥಾದ್ರ ಶಿಸ್ತಾಗಿ ಹಾಕೊಳ್ಳಿ, ಇಲ್ಲೊಂದು ಮನೆ ಆಗುತ್ತೆ, ಒಳ್ಳೆ ಮನೆ ಆಗುತ್ತೆ. ಆಗುತ್ತೆ ಸರ್. ಅದಕ್ಕೆ ನಾನು ಯಾಕೆ ಹುಡುಕ್ಸು ಅಂತಂದ್ರೆ, ಸ್ಥಾನಬಲ ಇದ್ದಾಗ ಅದು ಒಂದು ಶೆಡ್ ಆದ್ರೂ ಕೂಡ ಒಳ್ಳೆ ಮನೆ ಆಗುತ್ತೆ. ಇಲ್ಲ ಅಂತಂದ್ರೆ ದೊಡ್ಡ ನಾವು ಬಂಗ್ಲೆ ಕಟ್ಟಿದ್ರು ಕೂಡ ಅದು ಹುಡುಕಿಗೆ ಸಮಾನ. ಅದು ಅಂದ್ರೆ ಅಷ್ಟು ನೋವು ಮಾಡ್ಕೊಳ್ತೀವಿ. ನೀವಿರುವಂತ ಮನೆ ಇದೆಯಲ್ಲ ಈಗ, ಅದು ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ವಲ್ಲ, ಅಲ್ಲಿ ಹೆಣ್ಮಕ್ಳದೇ ಅಧಿಕಾರ, ಅಲ್ಲಿ ಹೆಣ್ಮಕ್ಳದ್ದು ಅಧಿಕಾರ ಮಾಡು. ಅರ್ಥ ಆಯ್ತು ಹೇಳೋದು. ಎಸ್ಆರ್ನು ಅಷ್ಟೇ ನನ್ ಬೇಕು, ನಾ ಏನೂ ಕೇಳೋದಿಲ್ಲ. ಇನ್ನು ಬರೇ ಗಲಾಟೆ ಗದ್ದಲ ಕಣಪ್ಪ, ಯಾವಾಗ್ಲೂ ನೆಮ್ಮದಿನೇ ಇಲ್ಲ. ಒಬ್ರಿಗೊಬ್ರು ಸುಮ್ಮನೆ ವಿರೋಧ ಮಾಡ್ತಾರೆ. ಕರೆಕ್ಟ್. ಅರ್ಥ ಆಯ್ತು, ಇಲ್ಲಿ ಬಾ ಸುಮ್ಮನೆ ನೆಮ್ಮದಿ ಹಬ್ಬ ಆಯ್ತಾ. ಸೈಟ್ ಎಷ್ಟೈತೆ ನನಗೆ ಹೇಳಿದ್ರೆ ಫಸ್ಟ್ ಕ್ಲಾಸ್ ಆಗಿ ಸ್ವಲ್ಪ ಮಣ್ಣು ಇರಿಸು, ಆ ಮಣ್ಣೆಲ್ಲ ತೆಗೆದು ಮಣ್ಣು ಹಾಕು, ಫಸ್ಟ್ ಕ್ಲಾಸ್ ಆಗುತ್ತೆ. ಸರಿ, ನಾ ದೇವನಹಳ್ಳಿ ಬಂದು ಇದೇ ದೇವನಹಳ್ಳಿ ಹತ್ರ ಅಲ್ವಾ? ದೇವನಹಳ್ಳಿ ತಾಲೂಕು, ದೇವನಹಳ್ಳಿ ತಾಲೂಕು, ಚಿಮ್ಮಸಳ್ಳಿ ಗ್ರಾಮ, ಚೀಮಾಚನಹಳ್ಳಿ ಗ್ರಾಮ. ನಿಮ್ಮ ಹೆಸರೇನು? ವಿಜಯ್ ಕುಮಾರ್. ಏನ್ ಮಾಡ್ತೀರಾ ಹೇಳ್ರಿ ನೀವು? ಡ್ರೈವಿಂಗ್ ಕೆಲಸ ಮಾಡ್ತೀನಿ. ಡ್ರೈವಿಂಗ್ ಮಾಡ್ತೀರಾ? ಅಂದ್ರೆ ಡ್ರೈವಿಂಗ್ ನಿಮ್ದು ಇದೆಯಾ ಗಾಡಿಗಳು? ಇಲ್ಲ, ಮಾಮೂಲಿ ಎಲ್ಲ ಕೆಲಸ ಮಾಡ್ತೀನಿ. ಅಂದ್ರೆ ಹೋಗೋದು ಕೆಲಸ ಡ್ರೈವಿಂಗ್ ಕೆಲಸ. ಏನಂದ್ರೆ ಡ್ರೈವಿಂಗ್ ಅಂದ್ರೆ ಏನು? ಇದು ಲಾರಿ ಟಿಪ್ಪರ್ ಎಲ್ಲ ಗಾಡಿ ಓಡಿಸ್ತೀನಿ. ಎಲ್ಲ ಗಾಡಿ ಓಡಿಸ್ತೀವಿ. ಈಗ ಸ್ಟ್ರೈಟ್ ಆಗಿ ನಿಮ್ಮ ಜಾಗ ಈಗ ಲೈಟ್ ಮಾಡ್ಕೊಂಡು ಕ್ಲೀನ್ ಆಗಿ ಇಲ್ಲಿ ನೀನು ಹಾಕೋಣಕ್ಕೆ ಎಷ್ಟು ಅಡಿ ಉದ್ದ ಅಂತ ಹೇಳು, ಒಂದು ಒಳ್ಳೆ ಪ್ಲಾನ್. ಸದ್ಯಕ್ಕೆ ನಾನೇನ್ ಮಾಡ್ಬೇಕು, ಒಂದು ಶೆಡ್ ತರ ಒಂದು ಶೆಡ್ ತರ ಇಲ್ಲ, ಆಗಿಲ್ಲ ಅಂದ್ರೆ ಒಂದು ಗುಡ್ಸ್ಲಾದ್ರೂ ಹಾಕು ಅಂತ ಹೇಳೋದು. ಹಾಕಿ ಬಾಕ್ಲಿ ಇಕ್ಬೇಕು, ಆ ಬಾಕ್ಲು ಹೇಳ್ತೀನಿ. ಈ ಕಡೆ ಬಾಗ್ಲು ಇಟ್ಕೊಳ, ನಂದಿ ಬಾಕ್ಲು, ನಂದಿ ಬಾಗ್ಲು ಇಟ್ಕೊ, ನಂದಿ ಬಾಗ್ಲು ಇಟ್ಕೊ, ಚೆನ್ನಾಗಿರುತ್ತೆ. ಆಮೇಲೆ ದೈವ ಸಾಕ್ಷಿಯಾಗಿನೂ ಒಳ್ಳೆ ಮನೆ ಆಗುತ್ತೆ ಇಲ್ಲಿ. ಅರ್ಥ ಮಾಡ್ಕೊ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡ್ಲಿ, ನಿನಗೆ ದೇವ್ರು ಒಳ್ಳೇದು ಮಾಡ್ತಾರೆ. ಕಟ್ಟು, ಮನೆ ಕಟ್ಟು, ಚೆನ್ನಾಗೈತೆ. ಸೈಟ್ ಏನ್ ಚೆನ್ನಾಗೈತೆ, ಅಲ್ಲಿಗಿಂತ ಭಾಳ ಚೆನ್ನಾಗೈತೆ. ಸರ್, ಅಲ್ಲಿ ಏನಿಲ್ಲ, ಅಲ್ಲಿಗಿಂತ ಇಲ್ಲಿ ಭಾಳ ಚೆನ್ನಾಗಿ ಕಟ್ಟು, ಒಳ್ಳೇದಾಗತ್ತೆ. ಸದ್ಯಕ್ಕೆ ಇಲ್ಲೊಂದು ಈ ಚರಂಡಿ ಎಲ್ಲ ಇಟ್ಬಿಟ್ಟು ಒಂದು ಈ ಕಡೆ ಬಾಕ್ಲು ಒಂದು ಶೆಡ್ ತರ ಹಾಕ್ತೀನಿ. ಆ ಕಡೆ ಹಾಕು. ಈ ಮಣ್ಣು ಏನ್ ಗೊತ್ತಾ ನಾನು ಹೇಳೋದು, ಎಲ್ಲಿ ಓಡಾಡ್ತೀನಿ ಅಂದ್ರೆ ಇಲ್ಲಿ ಓಡಾಡ್ತೀನಿ, ಅರ್ಧದಿಂದ ಈ ಕಡೆ ಓಡಾಡ್ಬೇಕು, ಈ ಕಡೆಯಿಂದ ಬಂದು ಮನೆ. ಅದು ಯಾಕಂದ್ರೆ ಪಶ್ಚಿಮ ಕಟ್ಟಲ್ಲ, ನಾವು ಹಿಂಗೆ ಓಡಾಡ್ತೀವಿ. ಇಲ್ಲಿ ಓಡಾಡೋ, ಅರ್ಧದಿಂದ ಈ ಕಡೆ ಓಡಾಡೋ ಅಂತ ಹೇಳ್ತಿದ್ದೀನಿ. ಅರ್ಧದಿಂದ ಈ ಕಡೆ ಬಾ, ಅರ್ಧದಿಂದ ಆ ಕಡೆಗೆ ಹೋಗ್ಬೇಡ, ದರಿದ್ರ ಅದು. ಸರಿ, ಗೊತ್ತಾಯ್ತು. ಬಂದು ಇವಾಗ ಇದು ಇನ್ನೊಂದು ಸರ್, ಇದು ನಾವು ಇಬ್ರು ಅಣ್ಣ ತಮ್ಮಂದಿರೋದು. ಇವಾಗ ಇಬ್ರಿಗೂ ಭಾಗ ಬರ್ಬೇಕಿಲ್ಲ, ಇಬ್ರಿಗೂ ಅದು ಹೇಳ್ಬೇಕಿಲ್ವ ತಾನೆ, ಎಷ್ಟು ಬರ್ತದೆ ಅಂತ ಗೊತ್ತಾಗಲ್ಲ. ಅಣ್ಣ ತಮ್ಮಂದಿರು ನಾನು ದೊಡ್ಡನೇ, ಮತ್ತೆ ಆ ಕಡೆ ತಗೋ, ತಮ್ಗೆ ಈ ಕಡೆ ಕೊಡು. ಇವನ್ ಈ ಕಡೆ, ತಮ್ಮನ್ ಈ ಕಡೆ, ತಮ್ಮನಿಗೆ ಈ ಕಡೆ ಕೊಡು, ಅಣ್ಣ ನೀನು ಆ ಕಡೆ ತಗೋ. ನಾನು ಈ ಕಡೆ ತಗೋಬೇಕಂದ್ರೆ ಇರಲಿ, ಇಲ್ಲಿ ಇರಲಿ, ಇದೇ ಡೋರ್ ಇರಲಿ. ಅರ್ಧ ಸೀದಾ ಬರುತ್ತೆ, ಅರ್ಧದಾಗ ಸ್ವಲ್ಪ ಕಟ್ಕೋ, ಸರಿನಾ? ಇಬ್ರು ಚೆನ್ನಾಗಿರ್ತಾರಲ್ವ ಅವಾಗ? ಅಲ್ಲ, ಇಬ್ರು ಒಂದೇ ಸೇರಿ ಕಟ್ಟಣ ಅಂತಿದ್ದೀರಿ. ಕಟ್ರಿ, ತಪ್ಪೇ, ಅಲ್ಲೊಬ್ರು ಕಟ್ರಿ. ಇಬ್ರು ಕಟ್ಟಿದ್ರು ಇದೇ ದಾರೆ ಓಡಾಡ್ಬೇಕು, ಇಲ್ಲ ನಾನು ಕಟ್ಟಿದ್ರು ಇದೇ ದಾರೆ. ಸಪ್ರೇಟ್, ಅವ್ರಿಗೆ ಸಪ್ರೇಟ್ ಕಾಂಪೌಂಡ್ ಮಾಡೋಣ, ನಿಮಗೆ ಸಪ್ರೇಟ್ ಕಾಂಪೌಂಡ್. ಅರ್ಥ ಆಯ್ತು ಹೇಳೋದು? ನೀನು ಸದ್ಯಕ್ಕೆ ಈಗ ಏನು ಮಾಡಕ್ಕೆ ಹೋಗ್ಬೇಡ, ಕಟ್ಕೋ ಅಲ್ಲಿ ಅಷ್ಟೇ. ಅವ್ನು ನಿಧಾನಕ್ಕೆ ಆದ್ರ ಆಗ್ಲಿ. ಇವಾಗ ನಾನೇನ್ ಮಾಡ್ತೀನಿ, ನಾನು ಈ ಕಡೆಗೆ ಬರ್ತದ, ನೀನು ಈ ಕಡೆ ಮಾಡ್ಕೊ, ತಮ್ಮ ಈ ಕಡೆ, ಸರಿನಾ? ಫಸ್ಟ್ ಕ್ಲಾಸ್ ಆಗತ್ತೆ, ತಲೆ ಕಡೆ.